ಹೇಳಲಿಕ್ಕೆ ನಾವು 15ನೇ ತಾರೀಕು ನಂತರ ಚರ್ಚೆ ಆಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೀರ್ಮಾನ ತಗೊಳ್ತಾರೆ. ಅದ್ರ ಮೂಲಕ ಪ್ರಕ್ರಿಯೆ ಶುರುವಾಗತ್ತೆ 15 ನಂತರ. ಈಗಾಗಲೇ ನಾವು ಹೇಳಿದ್ವಿ, ನಾವು ವರಿಷ್ಠರು ಕೂಡ ಹೇಳಿದ್ದೀವಿ, ಸುಮಾರು 50% ಮಂತ್ರಿಗಳನ್ನ ಪಕ್ಷಕ್ಕೆ ನಾವು ನಿಯೋಜನೆ ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಮಂತ್ರಿಯಾಗಿ ಈ 2028 ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿದೆ. ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಆಗಲಿ ಹೇಳಿದ್ದೀವಿ. ಆ ತೀರ್ಮಾನ ಅಂತಿಮವಾಗಿ ನಾವು ನಮ್ಮ ಪಕ್ಷದ ವರಿಷ್ಠರಿಗೆ ಹೇಳಿದ್ದೀವಿ, ಒಂದು 50% ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಏನು 50% ಮಂತ್ರಿ ಆಗಿರೋದು ಅವರಿಗೆಲ್ಲ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದೆ ಚುನಾವಣೆಗೆ ಅವ್ರನ್ನ ಬಳಸ್ಕೊಡಿ ಅಂತ ಈಗಾಗಲೇ ಹೇಳಿದ್ದೀವಿ. ಅದನ್ನು ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಹಾವೇರಿ ಜಿಲ್ಲೆ ಬಗ್ಗೆ ಒತ್ತಡ ಜಿಲ್ಲೆಗೆ ಬೇಕಾದ್ರೆ ಡೆಫಿನೆಟ್ಲಿ ಹಾವೇರಿ ಜಿಲ್ಲೆಗೆ ಮಂತ್ರಿ ಕೊಡ್ಬೇಕಂತ ಒತ್ತಾಯ ಮಾಡೇ ಮಾಡ್ತೀವಿ. ಯಾವ ನಿರೀಕ್ಷೆ ಇಟ್ಟಿದ್ದೀವಿ?